ಬಿಹಾರದ ಎರಡನೇ ಹಂತದ ಮತದಾನದ ಸಂದರ್ಭ ಅದರ ಮುನ್ನಾ ದಿನ ದೆಹಲಿಯ ಕೆಂಪುಕೋಟೆಯ ಬಳಿ ಬ್ಲಾಸ್ಟ್ ಒಂದು ಸಂಭವಿಸುತ್ತೆ. ಈಗ ಚುನಾವಣೆಯೂ ನಡೆಯಿತು, ಫಲಿತಾಂಶವೂ ಬಂದಾಯಿತು. ದೆಹಲಿ ಕೆಂಪುಕೋಟೆ ಬ್ಲಾಸ್ಟ್ ಪ್ರಕರಣಕ್ಕೆ ಒಂದಷ್ಟು ಡಾಕ್ಟರ್ಗಳನ್ನು ಬಂಧನ ಮಾಡಲಾಗಿತ್ತು. ಅವರನ್ನು ಈಗ ಎನ್ಐಎ ಬಿಡುಗಡೆಗೊಳಿಸಿದೆ. ದೆಹಲಿ ಕೆಂಪುಕೋಟೆ ಬ್ಲಾಸ್ಟ್ ಪ್ರಕರಣ ದೇಶದಾದ್ಯಂತ ಸಂಚಲನ ಮೂಡಿಸಿದ್ದ ಪ್ರಕರಣ. ಸಿಕ್ಕಿಬಿದ್ದಿದ್ದ 4 ವೈದ್ಯರನ್ನ ಬಿಟ್ಟು ಕಳಿಸಿದ ಎನ್ಐಎ. 3 ವೈದ್ಯರು ಸೇರಿದಂತೆ 4ರನ್ನ ಬಿಡುಗಡೆಗೊಳಿಸಿದ ಎನ್ಐಎ. ಬ್ಲಾಸ್ಟಿಗೂ ಇವರಿಗೂ ಯಾವುದೇ ಪುರಾವೆಗಳು ಸಿಕ್ತಿಲ್ಲ. ಬ್ಲಾಸ್ಟ್ ಪ್ರಕರಣಕ್ಕೆ ಪುರಾವೆ ಸಿಗದ ಹಿನ್ನೆಲೆ 4 ಬಿಡುಗಡೆ. ಹರಿಯಾಣದ ನೂಹ್ನಲ್ಲಿ ಬಂಧನ ಆಗಿದ್ದ ಡಾಕ್ಟರ್ ರೆಹಾನ್, ಡಾಕ್ಟರ್ ಮೊಹಮ್ಮದ್, ಡಾಕ್ಟರ್ ಮುಸ್ತಕೀಮ್ ಹಾಗೂ ರಸಗೊಬ್ಬರ ವ್ಯಾಪಾರಿ ಸಿಂಗ್ಲಾ, ಇಷ್ಟು ಜನರಿಗೂ ಬ್ಲಾಸ್ಟಿಗೂ ಯಾವುದೇ ಪುರಾವೆ ಸಿಕ್ಕಿಲ್ಲ. ಇವರೇ ಬ್ಲಾಸ್ಟ್ ಮಾಡಿದ್ದು ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಹಾಗಾಗಿ ಬಿಡುಗಡೆಗೊಳಿಸಿದ ಎನ್ಐಎ, ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ದೆಹಲಿ ಕೆಂಪುಕೋಟೆಯ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೇನು ನಾಳೆ ಬಿಹಾರದ ಎರಡನೇ ಹಂತದ ಎಲೆಕ್ಷನ್. ಮತದಾರರು ಪೋಲಿಂಗ್ ಸ್ಟೇಷನ್ಗೆ ಹೋಗಿ ಮತ ಹಾಕಬೇಕು. ಸಂಜೆ ಗೊತ್ತಿಗಾಗಲೇ ಭಾರತದಾದ್ಯಂತ ಬಿಹಾರ ಎಲೆಕ್ಷನ್ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಯಾರು ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇತ್ತು. ದೆಹಲಿಯ ಕೆಂಪುಕೋಟೆಯೂ ಕೂಡ ಎಂದಿನಂತೆ ಪಾಪ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊತಾ ಇದ್ರು. ವಾಹನ ಸವಾರರು ನಿಧಾನವಾಗಿ ಸಂಚರಿಸ್ತಾ ಇದ್ರು. ಸಂಜೆ ಆಗ್ತಾ ಇತ್ತು. ಇನ್ನೇನು 6 ಗಂಟೆ ಆಗಬೇಕು ಅನ್ನೋ ಅಷ್ಟರಲ್ಲಿ ನೋಡ್ತಿದ್ದ ಹಾಗೆ ಭೀಕರ ಶಬ್ದ, ರಣಭೀಕರವಾದಂತಹ ಬಾಂಬ್ ಸ್ಫೋಟ. ನೋಡ್ತಿದ್ದ ಹಾಗೆ 10ಕ್ಕೂ ಹೆಚ್ಚು ಜನ ಜೀವಂತವಾಗಿ ಧಗ 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 ಧಗಿಸಿ ಹೋದ್ರು. 10ಕ್ಕೂ ಹೆಚ್ಚು ಜನ ಗಂಭೀರ ಗಾಯಗೊಳಗಾದ್ರು. ಒಂದಷ್ಟು ಜನ ಅರ್ಧ ಬೆಂದ ಸ್ಥಿತಿಯಲ್ಲಿ, ಮತ್ತೊಂದಷ್ಟು ಜನ ಪೂರ್ಣ ಬೆಂದ ಸ್ಥಿತಿಯಲ್ಲಿ. ಈ ಬ್ಲಾಸ್ಟ್ ಹೇಗೆ ಸಂಭವಿಸಿತು? ಅಷ್ಟೊತ್ತಿಗಾಗಲೇ ಭಾರತದ ಎಲ್ಲ ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಯಿತು. ಏರ್ಪೋರ್ಟ್ ಭಾಗಗಳಲ್ಲಿ, ಶಾಲಾ ಕಾಲೇಜು ಭಾಗಗಳಲ್ಲಿ, ಮಸೀದಿ ದೇವಸ್ಥಾನಗಳ ಮುಂಭಾಗ ಪೊಲೀಸ್ ಹೈ ಸೆಕ್ಯೂರಿಟಿ. ಸ್ಟ್ರೇಂಜರ್ಗಳು, ಅಪರಿಚಿತರು ಯಾರು ಓಡಾಡದಂತೆ ಕಟ್ಟೆಚ್ಚರ. ಏರ್ಪೋರ್ಟ್ಗಳಲ್ಲಿ 3 ಗಂಟೆಗೆ ಮುಂಚಿತವಾಗಿ ಪ್ಯಾಸೆಂಜರ್ ಬರಬೇಕು ಎನ್ನುವಂಥ ನಿಯಮ ಇದೆ. ಆದರೆ ಆ ಸಂದರ್ಭದಲ್ಲಿ 6 ಗಂಟೆಗೆ ಮುಂಚಿತವಾಗಿ ನೀವು ಬರಬೇಕು. ಕಾರಣ ಚೆಕ್ಕಿಂಗ್, ಸೆಕ್ಯೂರಿಟಿ ಒಂದು ಸ್ವಲ್ಪ ಹೆಚ್ಚಿನ ಪ್ರಾಸೆಸ್ಗಳಿರೋದ್ರಿಂದಾಗಿ ನೀವು ಆದಷ್ಟು ಬೇಗ ಏರ್ಪೋರ್ಟ್ಗೆ ಬರಬೇಕು ಅಂತ ಹೇಳಿ ಎಲ್ಲ ಏರ್ಪೋರ್ಟ್ಗಳಲ್ಲಿ ಕರೆ ಕೊಡಲಾಯಿತು. ರೈಲ್ವೆ ಸ್ಟೇಷನ್ಗಳಲ್ಲಿ ಬಿಗಿ ಭದ್ರತೆ. ಬ್ಯಾಕ್ ಪ್ಯಾಕಿನ ಒಂದು ಕೈ ಮುರಿದು ಹೋಗಿದೆ ಅಂತೇಳಿ ಬ್ಯಾಗ್ ಇಟ್ಟೋಗಿದ್ದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲೊಬ್ಬ. ಹೊಲಿಗೆ ಹಾಕ್ಸ್ಕೊಳ್ಳೋಣ ಅಂಥೇಳಿ ಹೊಲಿಗೆ ಅಂಗಿಯನ್ನು ಹುಡುಕಾಡ್ತಿದ್ದಂತೆ. ಆ ಬ್ಯಾಗ್ ನೋಡಿ ಅಲ್ಲಿ ಗಾಬರಿ, ಯಾರೇನಿಟ್ಟವರು ಅಂತ. ಸೊ ಈ ಹಂತಕ್ಕೆ ಬಂದಿತ್ತು ಭಾರತ. ಆ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆರೋಪಿಗಳು ಇನ್ನೂ ಕೂಡ ಅಂಧರಾಗಿದ್ದಾರೆ. ವಿಚಾರಣಾ ದಿನ ಅಂದರೆ ಎನ್ಐಎ ಅವರು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಆ ಪೈಕಿ ನಾನು ಹೇಳ್ತಾ ಇರೋದು ಹರಿಯಾಣದಲ್ಲಿ ಸಿಕ್ಕಿಬಿದ್ದಿದ್ದ, ಹರಿಯಾಣದ ನೂಹ್ನಲ್ಲಿ ಬಂಧನ ಆಗಿದ್ದ ಡಾಕ್ಟರ್ ರೆಹಾನ್, ಇನ್ನು ಡಾಕ್ಟರ್ ಮೊಹಮ್ಮದ್, ಡಾಕ್ಟರ್ ಮುಸ್ತಕೀಮ್ ಹಾಗೂ ರಸಗೊಬ್ಬರ ವ್ಯಾಪಾರಿ ಸಿಂಗ್ಲಾ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರನ್ನು ಅವರು ವಶಕ್ಕೆ ಪಡೆದಿದ್ರು. ಆ ಸಂದರ್ಭದಲ್ಲಿ ಆ ಪೈಕಿ 4ರನ್ನ, ಪ್ರತ್ಯೇಕವಾಗಿ 4ರನ್ನ, ಇವರಿಗೂ ಬ್ಲಾಸ್ಟಿಗೂ ಸಂಬಂಧ ಇದೆ ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಹಾಗಾಗಿ ಇವರನ್ನು ತಾತ್ಕಾಲಿಕವಾಗಿ ಬಿಡುಗಡೆಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ಬಿಡುಗಡೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಬೇರೆ ಬೇರೆ ಖಾಸಗಿ ವಾಹಿನಿಗಳು ಇದನ್ನು ಬ್ರೇಕ್ ಮಾಡಿದ್ದಾವೆ. 3 ವೈದ್ಯರು ಸೇರಿದಂತೆ 4ರನ್ನ ಬಿಡುಗಡೆಗೊಳಿಸಿದ ಎನ್ಐಎ ಎನ್ನುವಂತಹ ಮಾಹಿತಿ ಇದೆ. ಒಟ್ಟಾರೆ ಕೆಂಪುಕೋಟೆ ಬ್ಲಾಸ್ಟ್ ಪ್ರಕರಣ, ಪುಲ್ವಾಮಾದಲ್ಲಿ 750ಕ್ಕೂ ಹೆಚ್ಚು kg RDX ಬಾಂಬನ್ನು ಇಡಲಾಯಿತು. ನಮ್ಮ ದೇಶದ ವೈದ್ಯರ, ನಮ್ಮ ದೇಶದ ಯೋಧರನ್ನ ಅತ್ಯಂತ ನಿರ್ದಯವಾಗಿ ನಾವು ಕಳ್ಕೊಂಡ್ವಿ. ಆ ಪುಲ್ವಾಮಾದಲ್ಲಿ ಯಾರು ತಂದಿಟ್ಟರು, ಯಾರು ಬ್ಲಾಸ್ಟ್ ಮಾಡಿದ್ರು, ಅದು ಕೂಡ ಎಲೆಕ್ಷನ್ ಸಂದರ್ಭ. ಈವರೆಗೂ ಅದರ ಮೂಲ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾರು ತಂದಿಟ್ಟರು, ಯಾರು ಬ್ಲಾಸ್ಟ್ ಮಾಡಿದ್ರು, ದೇಶದ್ರೋಹಿಗಳೇ ಬ್ಲಾಸ್ಟ್ ಮಾಡಿದ್ರ ಅಥವಾ ದೇಶದೊಳಗಿರ್ತಕ್ಕಂತಹ ಕೆಲ ದೇಶದ್ರೋಹಿಗಳು ಅದನ್ನು ಬ್ಲಾಸ್ಟ್ ಮಾಡಿದ್ರ, ಈವರೆಗೂ ಅದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನಾವು ಕಳೆದುಕೊಂಡಿದ್ದು ನಮ್ಮ ದೇಶದ ಯೋಧರನ್ನ, ನಾವು ಕಳೆದುಕೊಂಡಿದ್ದು ನಮ್ಮ ದೇಶದ ಪ್ರಜೆಗಳನ್ನ, ನಾವು ಕಳೆದುಕೊಂಡಿದ್ದು ನಮ್ಮ ದೇಶದ ಜನರನ್ನ.
ಆದರೆ ಯಾರಿಟ್ರು ಏನಾಯಿತು ಅನ್ನುವಂಥದ್ದು ಇನ್ನೂ ಕೂಡ ರಹಸ್ಯವಾಗಿ ಉಳಿದಿದೆ. ಒಟ್ಟಾರೆ ದೆಹಲಿ ಬ್ಲಾಸ್ಟ್ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.